ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲು ಧರಿಸುವುದಕ್ಕೆ ನಿರ್ಬಂಧ ಹೇರಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದು ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯವೇ ಮುಂದೆ ಕೇಸರಿಮಯವಾಗಿ ಕಾಂಗ್ರೆಸ್ ನಿರ್ನಾಮವಾಗುವುದು ಖಚಿತ ಎಂದು ಅವರು ಎಚ್ಚರಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಕರ್ನಾಟಕದಲ್ಲಿ ಇದು ಕಾಂಗ್ರೆಸ್ ಸರ್ಕಾರದ ಕೊನೆಯ ಆದೇಶವಾಗಲಿದೆ. ಮುಸ್ಲಿಮರನ್ನು ಓಲೈಸುವುದಕ್ಕೆ ಕೋರ್ಟ್ ತೀರ್ಪನ್ನು ಉಲ್ಲಂಘಿಸಲಾಗಿದೆ. ಇದಕ್ಕೆ ತಕ್ಕ ಪಾಠವಾಗಲಿದೆ ಎಂದು ಅವರು ವಾಗ್ದಾಳಿ ನಡೆಸಿದರು. ಸನಾತನ ಹಿಂದೂ ಧರ್ಮದ ಕುರಿತು ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಹೇಳಿದ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ ಕೆಎಸ್ ಈಶ್ವರಪ್ಪ, ಮೂರ್ಖನ ಮಾತಿಗೆ ಯಾವುದೇ ಬೆಲೆ ಇರುವುದಿಲ್ಲ ಎಂದು ಕಿಡಿಕಾರಿದರು. ಸನಾತನ ಹಿಂದೂ ಧರ್ಮವನ್ನು ನಿರ್ನಾಮ ಮಾಡಬೇಕೆಂದು ಹೇಳಿರುವ ಉದಯನಿಧಿ ಸ್ಟಾಲಿನ್ ಮೊದಲು ತಮ್ಮ ಮನೆಯ ಅಡುಗೆ ಮನೆಯಿಂದಲೇ ಶುರು ಮಾಡಲಿ ಎಂದು ಸವಾಲು ಹಾಕಿದರು. ವಿಶ್ವದಲ್ಲಿ ಆದಿಯೂ ಇಲ್ಲದ ಮತ್ತು ಅಂತ್ಯವೂ ಇಲ್ಲದ ಧರ್ಮವೆಂದರೆ ಅದು ಸನಾತನ ಹಿಂದೂ ಧರ್ಮ. ಅದನ್ನು ನಾಶ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ. ದೇಶಕ್ಕೆ ದಂಡೆತ್ತಿ ಬಂದು 800 ವರ್ಷಕ್ಕೂ ಹೆಚ್ಚು ಕಾಲ ಭಾರತವನ್ನು ಆಳಿದ ಮೊಹಮ್ಮದ್ ಗಜ್ನಿ, ಘೋರಿ, ಬಾಬರ್, ಔರಂಗಜೇಬ್ ನಂತರರಿಂದಲೇ ಹಿಂದೂ ಧರ್ಮಕ್ಕೆ ಏನೂ ಮಾಡಲು ಆಗಲಿಲ್ಲ. ಇನ್ನು ಈ ಉದಯನಿಧಿ ಸ್ಟಾಲಿನ್ ನಿಂದ ಹಿಂದೂ ಧರ್ಮವನ್ನು ನಾಶ ಮಾಡಲು ಸಾಧ್ಯವೇ? ಇದೇ ಕಾರಣಕ್ಕಾಗಿ ತಮಿಳುನಾಡಲ್ಲಿ ಇವರ ಸರ್ಕಾರ ಪತನಗೊಂಡು ಮುಖ್ಯಮಂತ್ರಿ ಸ್ಥಾನ, ಮಂತ್ರಿ ಸ್ಥಾನವನ್ನು ಕಳೆದುಕೊಂಡಿರುವುದು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಕಷ್ಟದಿಂದ ಅವರ ಕುಟುಂಬವನ್ನು ಕಾಪಾಡಲಿ ಎಂದು ಉದಯನಿಧಿ ಅವರ ತಾಯಿ ಶ್ರೀಮತಿ ದುರ್ಗಾ ಅವರು ಕೊಲ್ಲೂರು ಶ್ರೀ ಮೂಕಾಂಬಿಕೆಯಲ್ಲಿ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಕ್ಷುಲ್ಲಕ ರಾಜಕೀಯ ಕಾರಣಕ್ಕಾಗಿ ಇವರು ಏನೇ ಹೇಳಿಕೆ ಕೊಡಲಿ, ಆದರೆ ಆ ತಾಯಿ ಹಿಂದೂ ಧರ್ಮದ ಮೇಲೆ ತನ್ನ ಅಪಾರ ನಿಷ್ಠೆಯನ್ನು ಹೊಂದಿರುವುದೇ ಸನಾತನ ಹಿಂದೂ ಧರ್ಮದ ಶಕ್ತಿಯನ್ನು ತೋರಿಸುತ್ತದೆ ಮತ್ತು ಮತಾಂತರವಾದ ಎಲ್ಲ ಮನದಲ್ಲೂ ಸನಾತನ ಹಿಂದೂ ಸಂಸ್ಕೃತಿ, ಆಚರಣೆಗಳು, ವಿಚಾರಗಳು ಇನ್ನೂ ಹಾಗೆ ಉಳಿದಿವೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿರುಗೇಟು ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. Aurobindo PU College Javali Shivamogga in collaboration with Vibrant ಮೂಡುಬಿದ್ರೆ PU ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. Admission open for first PUC and second PUC. Hostel facility for boys and girls. Integrated coaching for NEET, JEE, KCET. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers
2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಬಿಜೆಪಿ ಸರ್ಕಾರ ಆದೇಶ ಕೊಟ್ಟಿದ್ದನ್ನ ಹಿಂತುಕೊಂಡಿದೆ ಅನ್ನೋದಕ್ಕಿಂತನೂ ಹೈಕೋರ್ಟ್ ತೀರ್ಪನ್ನ ಉಲ್ಲಂಘನೆ ಮಾಡಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಮಾತಾಡ್ತಾರಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಇವರು ಒಂದ್ ಕಡೆ ಹೇಳ್ತಾ ಇದ್ದಾರೆ, ನಾವು ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಸಂತೋಷವಾಗಿರ್ಬೇಕು, ಒಟ್ಟಿಗೆ ಬದುಕಬೇಕು, ಬಾಳ್ಬೇಕು ಅಂತ ಹೇಳ್ತಾ ಇರೋಂಥ ಜನ ಶಾಂತವಾಗಿರೋಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅವರ ಮಧ್ಯೆ ಗುಂಪು ಘರ್ಷಣೆಗೆ, ಕೋಮು ಗಲಭೆಗೆ ಕಾರಣ ಆಗುವಂತ ತೀರ್ಮಾನ ನಿನ್ನೆ ತಗೊಂಡಿದ್ದಾರೆ. ಅವ್ರು ತಗೊಂಡಿರೋಂಥ ತೀರ್ಮಾನ ಅವ್ರಿಗೆ ಏನಾಗಿದೆ, ದಾವಣಗೆರೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಸಲ್ಮಾನರು ಸೀಟ್ ಬಂತು. ನಮಗೆ ಪ್ರಾಮಿಸ್ ಮಾಡಿದ ಪ್ರಕಾರ ನಮಗೆ ಸೀಟ್ ಕೊಡ್ಲಿಲ್ಲ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಮುಂದಿನ ಚುನಾವಣೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಏನೇನು ವಿರೋಧ ಮಾಡಿದ್ರು ಪ್ರಶ್ನೆ ಬೇರೆ. ಸಿಟ್ಟಂತೂ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಮೇಲೆ ಇದೆ. ಮುಸಲ್ಮಾನರ ಸಮ್ಮೇಳನ ಮಾಡಕ್ ಹೊರಟಿದ್ದಾರೆ ಅವರು. ನಾನು ಮುಸಲ್ಮಾನರ ಸಮ್ಮೇಳನ ಅವ್ರು ಬೇಕಾದ್ ಮಾಡ್ಕೊಡ್ಲಿ, ನಾನು ಅದ್ರ ಬಗ್ಗೆ ನಾನು ಮಾಡೋಕ್ಕಲ್ಲ, ಅವ್ರ ಸ್ವಾತಂತ್ರ್ಯ ಇದೆ, ಅವ್ರು ಮಾಡ್ಲಿ. ಆದ್ರೆ ಕಾಂಗ್ರೆಸ್ನವ್ರು ಈಗ ಯಾಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಿಜಾಬನ್ನ ಯಾವ ಕಾರಣಕ್ಕೂ ಕೂಡ ಶಾಲಾ ಕಾಲೇಜ್ಗೆ ಹಾಕೊಂಡು ಹೋಗ್ಕೂಡುದು ಅಂತ ತೀರ್ಮಾನ ಮಾಡಿದ್ದನ್ನ ಕೋರ್ಟ್ ಎತ್ತಿಡಿತು. ತಗೊಂಡಿರೋ ತೀರ್ಮಾನ ಸರಿ ಇದೆ. ಯೂನಿಫಾರ್ಮ್ ಅನ್ನು ಶಿಸ್ತು ಮುಖಾಂತರ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಒಬ್ಬೊಬ್ಬರೊಂದೊಂದು ಹಾಕೊಂಡು ಹೋಗಿಲ್ಲ. ಕೋರ್ಟ್ ತೀರ್ಮಾನವನ್ನ ಇವರು ಉಲ್ಲಂಘನೆ ಮಾಡಿ ನಿನ್ನೆ ಮುಸಲ್ಮಾನರ ಸಂತೃಪ್ತಿ ಪಡಿಸಬೇಕು ಅಂತ ಒಂದೇ ಕಾರಣಕ್ಕೆ ಹಳೆ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಹೊಸ ಆದೇಶ ತಂದಿದ್ದಾರೆ. ಇವ್ರಿಗೂ ಕೊನೆಗಾಲ ಇದು. ಹೆಂಗೆ ದುರ್ಗಾದೇವಿನ ಪೂಜೆ ಮಾಡಿ ಸ್ಟಾಲಿನ್, ಉದಯನಿಧಿ ಇವರೆಲ್ಲ ಮಾಡಿಕೊಂಡು ಈ ಧರ್ಮವನ್ನು ಟೀಕೆ ಮಾಡ್ಕೊಂಡು ಹೋದ್ರಲ್ಲ, ಹಂಗೆ ಯಾವ ರೀತಿ DMK ಸರ್ಕಾರ ದೇಶದಲ್ಲಿ ಬಿದ್ದೋಯ್ತೋ ಅದೇ ರೀತಿ ಹಿಂದೂ ಸಮಾಜವನ್ನ ಅಪಮಾನ ಮಾಡಿ ಹಿಂದೂಗಳಲ್ಲಿ ಮುಸಲ್ಮಾನರು ವಿದ್ಯಾರ್ಥಿನಿಯರಲ್ಲಿ ಗುಂಪುಗಾರಿಕೆ ತಂದು ಕೋಮು ದ್ವೇಷವನ್ನು ಮಾಡಂತ ಪ್ರಯತ್ನ ಮಾಡಿ
ಮುಸಲ್ಮಾನರು ವೋಟ್ ಮಾತ್ರ ತಗೋಬೇಕು ಅಂತ ಏನು ಪ್ರಯತ್ನ ಮಾಡ್ತಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಈ ಆದೇಶ ಕಾಂಗ್ರೆಸ್ ಕೊನೆಯ ಸರ್ಕಾರ ಆಗುತ್ತೆ. ಈ ಕೊನೆಯ ಸರ್ಕಾರದ ಕೊನೆಯ ಆದೇಶ ಕೂಡ ಇದಾಗತ್ತೆ. ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತೇನಾದ್ರು ಕೂಡ ಆ ಹಿಜಾಬ್ ಹಾಕೊಂಡ್ ಮಕ್ಕಳು ಬಂದ್ರೆ, ಹಿಂದೆ ಅನುಭವ ಪಟ್ಟಿದ್ದಾರೆ, ಎಲ್ಲ ಶಾಲಾ ಕಾಲೇಜು ಕೇಸರಿಮಯ ಆಗತ್ತೆ. ಎಲ್ಲ ಶಾಲಾ ಕಾಲೇಜು ಕೇಸರಿಮಯ ಆಗತ್ತೆ. ಮುಸಲ್ಮಾನರಿಗೆ ತೃಪ್ತಿಪಡಿಸಬೇಕು, ಅವ್ರು ಓಟ್ ತಗೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಈ ರೀತಿ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತೀರಿ. ಹೈಕೋರ್ಟ್ಗೆ ಏನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ ಇದು ಶಾಲಾ ಕಾಲೇಜಲ್ಲಿ ಕೇಸರಿಮಯ ಮಾಡ್ತಾ ನಾಳೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರುತ್ತೆ. ಇನ್ನು 2 ವರ್ಷಕ್ಕೆ ಬರುತ್ತೋ ಮುಂಚೆನೆ ಬರುತ್ತೋ ಚುನಾವಣೆ ಗೊತ್ತಿಲ್ಲ. ಆಗ ಕೇವಲ ಶಾಲಾ ಕಾಲೇಜುಗಳಿಗೆ ಕೇಸರಿಮಯ ಆಗಲ್ಲ, ಕರ್ನಾಟಕ ರಾಜ್ಯದ ವಿಧಾನ ಮಂಡಲದಲ್ಲೂ ಕೂಡ ಕೇಸರಿಮಯ ಆಗತ್ತೆ. ಕಾಂಗ್ರೆಸ್ ಸರ್ಕಾರ ಕೊನೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಮುಸಲ್ಮಾನರು ಸಂತೃಪ್ತಿ ಪಡಿಸಂತ ಒಂದು ನೀಚ ವ್ಯವಸ್ಥೆ ಇದೆಯಲ್ಲ, ಇದನ್ನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿಡ್ರಾ ಮಾಡಬೇಕು. ಹೇಗಿತ್ತೋ ಹಾಗೆ ಮಾಡಬೇಕು. ಕೋರ್ಟ್ ತೀರ್ಮಾನಕ್ಕೆ, ಹೈಕೋರ್ಟ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ಇದು ನನ್ನ ಒತ್ತಾಯ.